ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜನವರಿ 2025 ಶುಕ್ರವಾರ. ಶುಕ್ರೋದಿ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಅನುರಾಧ ನಕ್ಷತ್ರ, ವೃದ್ಧಿಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಬೆಳಿಗ್ಗೆ 9:04 9:50 ಇರತಕ್ಕಂಥದ್ದು. ಮಧ್ಯಾಹ್ನ 12:54 ಮಧ್ಯಾಹ್ನ 2:26 ಇರತಕ್ಕಂಥ ಒಂದು ಸಮಯ. ಜಾಗರೂಕತೆ. ನಮ್ಮನ್ನ ಹಾಗೆ ಬುದ್ಧಿ ಪ್ರಚೋದಯಾತ್ ಯಾವಾಗಲೂ ಒಂದು ಹೇಳ್ತಿರ್ತಾರೆ ನಮ್ಮ ಮಕ್ಕಳೇ. ನೋಡಿ, ಒಮ್ಮೆ ಒಬ್ಬ ಮರಗಳನ್ನ ಕಡಿಲಿಕ್ಕೆ ಬರ್ತಾನೆ. ಆಗ ಮರಗಳೆಲ್ಲ ಅಳ್ತವೆ. ಯಾಕೆ ಅಳ್ತವೆ ಅಂದ್ರೆ, ಕಡಿಯೋನನ್ನ ನೋಡಿ ಅಳೋದಿಲ್ಲ, ಬೇಸರ ಪಡೋದಿಲ್ಲ, ದುಃಖ ಪಡೋದಿಲ್ಲ. ಕಡಿಯುವವನ ಕೈಯಲ್ಲಿ ಇದ್ದಂತ ಕೊಡಲಿ, ಆ ಕೊಡಲಿಗೆ ಒಂದು ಮರದ ತುಂಡಿರುತ್ತೆ. ಬರೀ ಕೊಡ್ಲಿ ಆಗಲ್ವಲ್ಲ, ಅದಕ್ಕೊಂದು ಮರದ ತುಂಡಿರ್ಬೇಕಲ್ವ. ನಮ್ಮವನೇ ನಮ್ಮೊಳಗಿದ್ದವನೇ ಸೇರಿ ನಮ್ಮನ್ನು ಕೊಲ್ಲಲು ಹೊರಟಿದ್ದಾನೆ. ಈ ಲೋಕ ಇರೋದೇ ಹಾಗೆ. ನೀವು ಯಾರನ್ನು ತೃಪ್ತಿಪಡಿಸಲು ಆಗೋಲ್ಲ. ಕೆಲವರು ಹೇಳ್ತಿರ್ತಾರೆ, ಜ್ಯೋತಿಷ್ಯದಿಂದ ಬದಲಾಗುತ್ತಾ ಬದುಕು. ಖಂಡಿತ ಇಲ್ಲ. ನಿಮ್ಮ ಕತ್ತಲನ್ನ ತಿಳಿದುಕೊಳ್ಳಲು ನೀವು ಒಂದು ಪ್ರಯತ್ನ ಮಾಡ್ಬೇಕು. ನಿಮಗೆ ಗೊತ್ತಿಲ್ಲದೆಯೇ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ. ಕೆಲ್ಸಕ್ಕೆ ಹೋಗ್ತೀರಿ. ತುಂಬ ಜನ ಕೆಲಸ ಮಾಡ್ತಲೇ ಜೀವನ ರಿಟೈರ್ ತಗೊಂಡ್ಬಿಟ್ಟಿರ್ತಾರೆ. ಸ್ವಂತ ಮಾಡೋ ಶಕ್ತಿ ಇರುತ್ತೆ, ಅರ್ಧ ಬಲವಾಗಿ ನಿಂತಿರ್ತಾರೆ. ಆ ಬಲ ತಿಳ್ಕೊಳಕ್ ಹೋಗ್ಬೇಕು. ಕೆಲವರು ವ್ಯಾಪಾರ ಮಾಡಿಯೇ ಕಳ್ಕೊಂಡಿರ್ತಾರೆ. ಅವರಿಗೆ ವ್ಯಾಪಾರ ಆಗಿ ಬರೋಲ್ಲ, ಕೆಲಸಕ್ಕೆ ಹೋಗ್ಬೇಕು. ಇನ್ನು ಕೆಲವರು ವಿಶೇಷವಾಗಿ ವ್ಯಾಪಾರನೂ ಮಾಡಬಾರ್ದು, ಕೆಲಸನೂ ಮಾಡಬಾರ್ದು, ನೋಡಿಕೊಳ್ಳುವ ಕೆಲಸ. ಅದನ್ನೇ ಜ್ಯೋತಿಷ್ಯ, ಜ್ಯೋತಿ, ಬೆಳಕು. ನಿಮಗೆ ಗೊತ್ತಿಲ್ಲದೆಯೇ ಒಂದು ಪ್ರಭಾವ, ಗ್ರಹಗಳ ಪ್ರಭಾವ, ಕರ್ಮಗಳ ಪ್ರಭಾವ, ಪ್ರಾರಬ್ಧ ಕರ್ಮ ಪ್ರಭಾವ, ಸಂಚಿತ ಕರ್ಮ ಪ್ರಭಾವ, ಪರಿಸರ ಪ್ರಭಾವ, ಕುಟುಂಬ ಪ್ರಭಾವ, ಯಾವುದೋ ರೂಪದಲ್ಲಿ ನಮ್ಮನ್ನ ಗಂಟ ಹಾಕಿ ಕರ್ಕೊಂಡೋಗಿ ರಾಂಗ್ ಪ್ಲೇಸ್, ರಾಂಗ್ ಬಿಸ್ನೆಸ್. ಮೊನ್ನೆ ಒಬ್ಬರು ಬಂದಿದ್ರು ತುಂಬ ದೂರದಿಂದ, ಬರೆದಿದ್ದಾನೆ, ರಾಜಕೀಯ ಉಂಟು ಆದರೆ ರಾಜಕೀಯ ಬೇಡ. ರಾಜಕೀಯ ನಂಟಿಟ್ಕೊಳ್ಳಿ, ಇಲ್ಲಾಂದ್ರೆ ತುಂಬಾ ನೋವು ತಿಂತೀರಿ. ಅಂದ್ರೆ ಕಡಿಮೆ ಅಂದ್ರೂ 20 ಕೋಟಿ ಕಳ್ಕೊಂಡಿದ್ದಾರೆ. ಕಳ್ಕೊಂಡ್ಮೇಲೆ ಬರ್ತಾರೆ, ಗುರುಜಿ ಗೇಮ್ ವಾಸ್ ಪ್ಲೇಡ್. ಕೇಳುವ ಮೊದಲು, ಮಾಡುವ ಮೊದಲು ನನ್ನ ಬಲ ಏನು, ಏನ್ ಮಾಡ್ತೀರಿ ಹೇಳಿ ಮಕ್ಕಳೇ? ಜ್ಯೋತಿಷ್ಯ ಅನ್ನೋದು ಅದೇ. ಆ ಕೊಡಲಿಗೆ ನಮಗ್ ನಾವೇ ಕಡಿಸ್ಕೊಳ್ಳೋದು. ಅದಕ್ಕೆ ಮರಗಳು ಅಳ್ತವೆ. ನಮ್ಮವನೇ ನಮ್ಮ ಒಳಗಡೆ ಇದ್ದು. ಸೊ ನಮ್ಮ ಒಳಗಡೆಯೇ ನಮ್ಮ ಶಕ್ತಿ ಇದೆ. ಅದನ್ನು ತಿಳಿಸಿಕೊಡುವುದೇ ಜ್ಯೋತಿಷ್ಯ. ಇಂಥದ್ರಲ್ಲಿದೆ, ಒಂದು ಪ್ರಯತ್ನ ಮಾಡಿ. ಕನ್ಸಲ್ಟೆನ್ಸಿ ಆಗುತ್ತೆ, ವೈದ್ಯ ವೃತ್ತಿ. ಒಬ್ರಿಗೆ ಹೇಳಿದ್ದೆ, ಬಿಕ್ಕಿ ಹತ್ರ ಹೇಳಿದ್ದೆ, ಆಗೋಲ್ಲ, ನಿಮ್ಮ ಮಗಳಿಗೆ ಆ ಅರ್ಹತೆ ಇಲ್ಲ, ಬಟ್ ಅದರ ಸಮಾನವೇ ಉಂಟು. ಅಯ್ಯೋ, ನನ್ಗೆ ಆಯುರ್ವೇದವೇ ಬೇಡ. ನಮ್ಮವನೇ. ಈಗ ನೋಡಿ, ಆ ಹೇತತಾಯಿ ಅಳತಿದೆ. ಸೇರಿಸಿದ ಮೇಲೆ ಹೇಗೋ ಕಷ್ಟಪಟ್ಟು ಒಂದು ಡೆಂಟಲ್, ಅಲ್ಲೂ ಕೂಡ ಸೀಟ್ ಬಂದಿದ್ದ. ಒಂದಷ್ಟು ದುಡ್ಡು ಕಟ್ಟಬೇಕಾದಂಥ ಪರಿಸ್ಥಿತಿ, ಒಂದು 7-8 ಲಕ್ಷ. 6 ತಿಂಗಳು ಆಗಿಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗೆ MBBSಗೆ ನೀವು ಫಾರಿನ್ ಕಳಿಸಿ ಓದಿಸಿ, ನೀವು ಅದೆಲ್ಲ ಗೊತ್ತಿಲ್ಲ. ಮನೆ ಕೆಲಸ, ಬದುಕಿನ ಬುತ್ತಿ ಕಟ್ಕೊಳ್ಳೋದೇ ತುಂಬ ಕಷ್ಟ. ಎಳೆದಾಟದಲ್ಲಿರೋ ಆ ತಾಯಿ ಎಲ್ಲಿಗೆ ಹೋಗೋದಪ್ಪ?
ನಮ್ಮ ಮರಕ್ಕೆ, ನಮ್ಮ ಕೊಡಲಿ ಒಳಗಡೆ ಇರೋದೇನು ಹೇಳಿ? ಜ್ಯೋತಿಷ್ಯ ತೋರಿಸಿರೋದು ಅದೇ. ಇಲ್ಲ ಮಾಡೋಲ್ಲ, ದೊಡ್ಡವರಾಗಿ ಮಾಡೋಲ್ಲ ಮಕ್ಕಳೇ. ತಮ್ಮ ಬಲಾಬಲಗಳನ್ನ ಪರೀಕ್ಷಿಸ್ಕೊಂಡು ಹೋಗ್ತಾರೆ. ಇದಿಲ್ಲ ಬಿಟ್ಬಿಡ್ತಾರೆ. ನೀವು ನಂಬುವುದಿಲ್ಲ. ಒಬ್ಬ ಬಹುದೊಡ್ಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರುವ ಮೊದಲು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕಲೆಗಾರ ತುಂಬ ದೊಡ್ಡ ಕಲೆಗಾರರನ್ನ ಸೃಷ್ಟಿ ಮಾಡಿದಂಥ ವ್ಯಕ್ತಿ, ಲೆಜೆಂಡ್ ಈಸ್, ಎಂತೆಂಥವನ್ನು ಸೂಪರ್ ಸ್ಟಾರ್ ಮಾಡಿದಂಥ ವ್ಯಕ್ತಿ. ಆ ಸಂದರ್ಭದಲ್ಲಿ ಅಲ್ಲೊಂದು ರಾಜಕೀಯ ಒಂದು ಆಲೋಚನೆ, ಆ ಹೆಸರು, ಆ ಕೀರ್ತಿ, ಅದರಲ್ಲಿ ಒಂದು ರಾಜಕೀಯ ಚಿಂತನೆ ನಡೆಯುತ್ತೆ. ಒಂದು ಪಕ್ಷ ಸ್ಥಾಪಿಸ್ತಾರೆ. ವೇಗವಾಗಿ ಹೋಗುವಾಗ ಅವ್ರಿಗೆ ಯಾರೋ ಹೇಳ್ತಾರೆ, ನಿಮ್ಮ ಮಗ ನಿಮಗೆ ಮುಪ್ಪು ತರುತ್ತಾನೆ ಅಂತ ನಂಬ್ತೀರಾ? ನಿಮ್ಮ ಮಗ ಮುಪ್ಪು ತರ್ತಾನೆ, ಕುತ್ತು ತರ್ತಾನೆ, ಅವಮಾನಗಳನ್ನು ತರ್ತಾನೆ. ನಿಮ್ಮ ಮಗನನ್ನ ದೂರ ಇಡಬೇಕು ನೀವು ಅಂತ ಕುಳಿತು ಚರ್ಚೆ ಮಾಡ್ತಾರೆ, ಯೋಚಿಸ್ತಾರೆ. ಅವನದಂಥದ್ದೇ ಒಂದು ಎಡವಟ್ಟು ಬುದ್ಧಿಗಳು, ಎಡವಟ್ಟು ಅಭ್ಯಾಸಗಳು ಕೆಲವೊಂದಿರ್ತವೆ. ಎಲ್ಲೆ ಮೀರಿದ ಅಭ್ಯಾಸಗಳು. ಇವನು ನಮ್ಮ ಮರಕ್ಕೆ ಕೊಡಲಿ ಆಗ್ಬಿಡ್ತಾನೆ ಅಂತ ತಿಳ್ಕೊಂಡ್ರು. ಅವನನ್ನ ತಗೊಂಡೋಗಿ ಯಾರಿಗೂ ಹೇಳದೋ ಒಂದು ದೂರದ ಜಾಗದಲ್ಲಿಟ್ರು. ನೀನು ಎಷ್ಟಾದ್ರೂ ಕುಡ್ಕೋ, ತಿನ್ಕೋ, ಏನಾದ್ರೂ ಮಾಡ್ಕೋ, ಯು ಆರ್ ನಾಟ್ ಎಕ್ಸಿಟ್. ಒಂದು ಸೆಕ್ಯೂರಿಟಿ ಎಲ್ಲ ಇಟ್ಟುಬಿಟ್ರು. ಒಂದು ದೂರದ ಒಂದು ಗಿರಿಧಾಮ. ತಮ್ಮ ರಾಜಕೀಯದ ಕಡೆ ಹೆಜ್ಜೆ ಇಟ್ರು. ಮಕ್ಕಳೇ, ನಂಬಲ್ಲ ನೀವು, ಅನಭಿಷಕ್ತ ದೊರೆಯಾಗಿಬಿಟ್ಟು ಇವತ್ತು ಅವ್ರು ನಮ್ಮ ಜೊತೆಲಿಲ್ಲ. ಕಡಿಮೆ ಅಂದ್ರೂ ಅವರ ಪಕ್ಷ, ಈ ನಾಯಕ ಒಂದು 50 ವರ್ಷಕ್ಕೂ ಮೇಲೆ ಅವರ ಕುಟುಂಬ ರಾಜ್ಯಭಾರ ಮಾಡಿದೆ. ನನ್ನದರ್ ದ್ಯಾನ್ ಕರುಣಾನಿಧಿ. ನಿಮಗೆ ಸ್ಟಾಲಿನ್ ಮಾತ್ರ ಗೊತ್ತು. ಸ್ಟಾಲಿನ್ಗೊಬ್ಬ ದೊಡ್ಡಣ್ಣ ಇದ್ದಾನೆ, ಅವನಿಗೆ ಮೀರಿದ ಇನ್ನೊಬ್ಬ ದೊಡ್ಡಣ್ಣ ಇದ್ದ, ಯಾರಿಗೂ ಗೊತ್ತಿಲ್ಲ. ಜನಗಳ ನಡುವೆ ಆ ಹೆಸರೇ ಗೊತ್ತಿಲ್ಲ. ನಮ್ಮ ಕರುಣಾನಿಧಿಗೆ ಈ ಥರದ್ದು ಒಬ್ಬ ಮಗ ಇದ್ದ, ಒಬ್ಬ ಸ್ಟಾರು, ಫಿಲಮ್ ಸ್ಟಾರು. ನೆನ್ಪಿಟ್ಕೊಳ್ಳಿ, ತನ್ನ ಮಗನನ್ನೇ, ಅದಕ್ಕೆ ಅವ್ರು 50 ವರ್ಷ ರಾಜ್ಯಭಾರ ಮಾಡಿದ್ದು. ನಿನ್ನ ಹೆಸರನ್ನ ತುಳಿದಾಕ್ತಾನೆ, ಕೆಳಸಾಕ್ತಾನೆ. ಇಲ್ಲದ ಅಭ್ಯಾಸ. ತುಂಬ ದೊಡ್ಡವರು ಚರ್ಚಿಸ್ತಾರೆ. ತಮ್ಮ ಒಂದು ಆಕೃತಿ, ವಿಕೃತಿ ಎರಡರ ನಡುವೆ ಒಂದು ಸ್ವೀಕೃತಿ ಅಂತ ತಗೋತಾರೆ. ಅದುವೇ ಜ್ಯೋತಿಷ್ಯ ಅಂತ ಅಪ್ಲೈ ಆಗೋದೇ ಅದು. ನಿಮ್ಮ ಬಲ ತಿಳಿಸ್ಕೊಳ್ಳೋದಷ್ಟೇ. ನಿಮ್ಮ ಶಕ್ತಿ ಇದು ಮಾಡಬೇಡಿ. ಮಾಡಿಬಿಟ್ಟ ಮೇಲೆ ಬಂದಿದ್ದೀರಲ್ಲ, ಇದು ನೋಡಿ. ಇನ್ನೂ ಒಂದು ವ್ಯಕ್ತಿ, ನಾ ಹೇಳಿದ್ದೆ, ನಿನ್ನ ವಿಪರೀತ ಕೋಪ, ಕ್ರೋಧ ನಿನ್ನನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಮೇಲೆ ಇಡಿಸ್ಬಿಡುತ್ತೆ. ಹೌದು ಗುರುಗಳೇ, ಆಗೋದಿಲ್ಲ, ತಪ್ಪು ಸರಿಗಳ ಭಾವ. 10 ವರ್ಷದ ಹಿಂದ್ಗಡೆ ನಿನ್ನ ಕೋಪ ತಾನೆ ಆಗೋಲ್ಲ, ಅನ್ಕಂಟ್ರೋಲಬಲ್ ಫೈರ್ ಇದೆ ನಿನಗೆ. ಒಂದು ಕೆಲಸ ಮಾಡು, ತಾಯಿ ಕೈ ಹಿಡ್ಕೋಬಿಟ್ರು. ಗುರುಗಳೇ, ಹೇಗಾದ್ರೂ ನನ್ನ ಮಗನನ್ನ ದಾರಿಗೆ ನಿಲ್ಲಿಸಿ ಹೇಳ್ದೆ. ಯು ವಿಲ್ ಹ್ಯಾವ್ ಕಾನ್ಸಿಕ್ವೆನ್ಸಸ್. ಪದೇ ಪದೇ ಹೊಡೆದಾಟ ಬಡದಾಟ ಬಿಟ್ರೆ ನಿನ್ ಗೂಂಡ ಆಗ್ತೀಯ, ಕನ್ಫರ್ಮ್. ಆ ಮಟ್ಟಕ್ಕೆ ಹೋಗ್ಬಿಡ್ತೀಯ. ಒಂದು ಕೆಲಸ ಮಾಡು, ನಿನ್ನ ಜಾತಕದಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ದಿವಾನ್ ಮಾಡ್ತೀನಿ, ನಾನು ಹೇಳಿದ್ ಮಾಡ್ತೀಯಾ, ನನಗೆ ಮಾತು ಕೊಡ್ತೀಯಾ ಅಂದೆ. ಜಾತಕ ಬಲ. ಆ ಮಗು ಅವತ್ತು ಒಪ್ಕೊಂಡ. ನಾನು ಇದ್ರ ಮೇಲೆ ಕೈ ಹೆಜ್ಜೆ ಇಡು, ನಾನು ಹೇಳ್ದಾಗ ಮಾಡು. ಇದೇನು ಗಲ್ಲಿನಲ್ಲಿ ಹೋಗ್ಬಿಟ್ಟು ಗಿಲ್ಲಿ ಆಡೋದು? ಡಿಲ್ಲಿನಲ್ಲಿ ಕುತ್ಕೋತೀಯ, ನನ್ನ ಮಾತು ಕೇಳು. ನಿನ್ನ ಕೋಪವನ್ನ ತಗೋ, ಇಲ್ಲಿ ಬಿಡು ಅಂತ. ಐ ಹ್ಯಾಸ್ ಬಿಕಮ್ ಎ ಪಬ್ಲಿಕ್ ಸರ್ವೆಂಟ್ ಅಂಡ್ ಪೊಲೀಸ್ ಆಫೀಸರ್. ಅಲ್ಲೂ ಒಡಿ, ಪೊಲೀಸ್ ಆಫೀಸರ್ ಆಗಿ ಕ್ರಿಮಿನಲ್ಗಳನ್ನ ಬೆಂಡೆತ್ ಬಿಡು. ಅವಾರ್ಡ್ ಮೇಲೆ ಅವಾರ್ಡು, ಮೆಡಲ್ ಮೇಲೆ ಮೆಡಲ್ ಬರುತ್ತೆ. ಅವರನ್ನು ಚೇಸ್ ಮಾಡು. ಇಲ್ಲಿ ಪ್ರತಿಯೊಂದಕ್ಕೂ ಚೇಸ್ ಮಾಡ್ತಾ ಏನು ಹೋಗೋದು? ಸಮಾಜ ಇರೋದೇ ಈಗ, ಸೊಸೈಟಿ ಇರೋದೇ ಹೀಗೆ. ಪ್ರತಿಯೊಬ್ಬರ ಹತ್ರ ಕೂತ್ಕೊಳ್ಳೋದು, ಅವೆಲ್ಲ ಮಾಡ್ದ ಅಂದ್ರೆ ಕಾದಿದ್ದು ಬಡ್ದಾಕ್ಬಿಡ್ತಾರೆ. ಇವತ್ತು ನಿಮ್ಮ ಬಲ ಸಿಕ್ಕಾಕೊಳ್ಳೋದೇ ಇರ್ತೀರ ಒಬ್ರೆ. ಇವತ್ತು ನಮ್ಮ ತಪ್ಪಿಲ್ಲ ಅಂದ್ರೂ ಕ್ಷಮೆ ಅನ್ಬೇಕು. ಮೊನ್ನೆ ಕೂಡ ಹಾಗೆ ನನಗೂ ನನ್ನ ಕಾರ್ಗೆ ಇಲ್ಲೊಂದು ಕಾರ್ ಬರ್ತಿದೆ, ಇಲ್ಲೇ ಸರ್ಕಲ್, ಹಿಂಗೆ ನಾನು ಯೂಟರ್ನ್ ತಗೋಬೇಕಷ್ಟೆ. ಈ ಕಾರ್ ಈಗ ನುಗ್ತಿದ್ದಾನೆ, ಈಸ್ ನಾಟ್ ಸಪೋಸ್ ಟು ಕಮ್. ಇರ್ಲಿ, ಜಾಗ ಸಿಕ್ಕಿದೆ ಅವ್ನಿಗೆ ಹೋಗೋಕೆ. ಅವ್ನಿಗೆ ಹಿಂಗೆ ಹೋಗೋಕೆ ಚಿಂತೆ, ನನ್ನ ಕಾರಿಗೆ ಅಡ್ಡ ಹಿಂಗೆ ಹೋಗೋ ಆಗಿಲ್ಲ. ಬಿಕಾಸ್ ಸಿಗ್ನಲ್ ಬಿಟ್ಟಿರೋದು ನನಗೆ ಹೀಗೆ. ಸೊ ಇವನು ಎಲ್ಲಿಂದಲೋ ಬರ್ತಾನೆ, ನಾನು ಇಮ್ಮಿಡಿಯೇಟ್ ಯೂಟರ್ನ್ ತಗೋಬೇಕು ಆ ರಸ್ತೆಗೆ. ನಮ್ಮಿಬ್ಬರು ಕಾರ್ ನಡುವೆ ಒಬ್ಬ ಬೈಕ್ ಒಂದು ಪುಸುಕ್ ಅಂತ ಬರ್ತಾನೆ, ದಸಕ್ ಅಂತ ಬರ್ತಾನೆ.
ಅವನು ಎಲ್ಲಿ ಹೋಗ್ತಿದ್ದಾನೆ ಗೊತ್ತಾ? ಹೀಗೆ ಇಲ್ಲಿ ನನಗೆ ಈ ಕಾರು ಟರ್ನ್ ಮೇಲೆ ಇದೆ, ಸಿಗ್ನಲ್ ಬಿಟ್ಟಿರೋದ್ರಿಂದ ಅದ್ರ ಮೇಲೆ ಇವನು ಏನು ಎತ್ತ ಅನ್ನೋ ಅಷ್ಟರಲ್ಲಿ ಅವನ ಮುಂದ್ಗಡೆ ಒಂದು ಆಟೋ. ಸೊ ಇವನಿಗೆ ಆ ಲೆಫ್ಟ್ ತಗೊಳೋಕೆ ಚಾನ್ಸ್ ಸಿಗ್ಲಿಲ್ಲ, ಸರ್ರನ್ ನಿಲ್ಲಿಸ್ತಾ ಒಂಚೂರು ಟಚ್ ಆಗ್ಬಿಡ್ತು. ದಡ 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 ದಡ. ಏನೋ ಮಾತಾಡ್ಲಿಲ್ಲ. ಪೊಲೀಸ್ ಅಪ್ಪ ಬಂದು ಉಗ್ದ, ನೀನ್ ಯಾವ ಕಡೆ ಹೋಗ್ಬೇಕಿತ್ತು ಅಂತ. ಅವನು ನನ್ನ ಕಡೆಯಿಂದ ಬಂದು ಹಿಂಗೆ ಹೋಗ್ಬೇಕಿತ್ತು, ಎಡಗಡೆಯಿಂದ ಬಂದು ಎಡಗಡೆಯಿಂದ ಹಿಂಗೆ ಹೋಗ್ಬೇಕಿತ್ತು. ಇಲ್ಲೆಲ್ಲೋ ಬಂದು ಹಿಂಗೆ ಹೋಗ್ತೀಯಲ್ಲೋ. ನಾನು ಮಾತಾಡ್ಲಿಲ್ಲ. ಯಾರು ಮಾತನಾಡ್ಬೇಕೋ ನಾನು ಇಳಿಲೂ ಇಲ್ಲ, ಮಾತಾಡ್ಲಿಲ್ಲ. ಸಾರಿನಪ್ಪ, ಒಂದು ಕ್ಷಮೆ ಹೇಳ್ತಾ ಹೋಗ್ಬಿಡ್ಬೇಕು. ನನಗೆ ಗೊತ್ತು ನನ್ನ ಬಲ, ನನ್ನ ಗುರುಗಳು ಹೇಳ್ಕೊಟ್ಟಿದ್ದಾರೆ ನನ್ನ ಬಲ. ಮಕ್ಕಳೇ, ಜ್ಯೋತಿಷ್ಯ ಅನ್ನೋದದೇ, ನಿಮ್ಮ ಬಲ ತಿಳ್ಕೊಂಡು ಎಲ್ಲೆಲ್ಲೋ ಬಿಡೋದಲ್ಲ. ಆ ಹುಡುಗ ಇವತ್ತು ದೊಡ್ಡ ಅಫಿಷಿಯಲ್ ಆಗಿದ್ದಾರೆ, ತುಂಬ ದೊಡ್ಡ ವಕೀಲರಾಗಿರೋನ್ನ ನೋಡಿದ್ದಾನೆ, ತುಂಬ ದೊಡ್ಡ ಡಾಕ್ಟರ್ಸ್ ಆಗಿರೋನ್ನ ನಾನು ನೋಡಿದ್ದಾನೆ. ಹೌದು, ಅವರ ಬಲಗಳನ್ನು ಬಿಟ್ಟು ತುಂಬ ದೊಡ್ಡ ಲೆಕ್ಚರರ್ ಆಗಿರೋನ್ನ ನೋಡಿದ್ದಾನೆ. ಮೊನ್ನೆ ಒಂದು ತಾಯಿ ಕರ್ಕೊಬರ್ತಾಳೆ, 10 ವರ್ಷದ ಹಿಂದ್ಗಡೆ ಪುಟ್ಟು ಮಗುನ ಕರ್ಕೊಂಡು ಬಂದಿತ್ತು. ಇವತ್ತು MSc ಮಾಡಿದೆ ನನ್ನ ಮಗು. ಹಾಗದ್ದು ನೋಡಬೇಕು. ಗುರುಜಿ, ನಾನು SI ಎಕ್ಸಾಮ್ಗೆ ಟ್ರೈ ಮಾಡ್ತಿದ್ದೀನಿ, ಜಸ್ಟ್ ಮಿಸ್ಡ್ ವಿತ್ 1 ಮಾರ್ಕ್ಸ್. SI ಅಂತಾನೆ ಯಾಕೆ ಅನ್ಕೋತೀಯ? SP ಎಕ್ಸಾಮ್ಗೆ ರೆಡಿ ಮಾಡು, IPS ಬರೀ, IAS ಬರೀ, CBI ಬರೀ, ಲಾ ಎಕ್ಸಾಮ್ ತಗೋ, ಜುಡಿಷಿಯಲ್ ಎಕ್ಸಾಮ್ ತಗೋ. ಯಾಕೆ ಕೂತಿದ್ಯಾ ಮಗಳೇ? ನಿನ್ನ ಬಲ ಬೇರೆ. ಒಂದು ಬೆಳಕು ತೋರಿಸೋದದೇ. ನನಗೆ ಅದರಿಂದ ಏನು ಬರಲ್ಲ ಮಗು. ನೀವು ನಷ್ಟ ಆದರೆ ನೋವು ತಿನ್ನೋದು ನಾನೇ. ಮಾಡುವ ಮೊದಲು ಒಂದು ಜ್ಯೋತಿಷ್ಯ ಅಂದರೆ ಕತ್ತಲೆ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಸುತ್ತಲಿರುತ್ತೆ, ಒಂದು ಬೆಳಕು ಇರುತ್ತೆ. ಆ ಒಂದು ಬುದ್ಧಿ ಪ್ರಚೋದಯಾತ್, ಗ್ರಹ ಪ್ರಚೋದಯಾತ್, ಧ್ಯಾನಂ ಪ್ರಚೋದಯಾತ್, ಎಲ್ಲೋ ಕರ್ಕೊಂಡೋಗಿ ನಿಮ್ಮನ್ನ ಸಿಲುಕಿಸ್ಬಿಡುತ್ತೆ ಅಂತಕ್ಕಂಥದ್ದು. ನಿಮ್ಮ ಕೊಡಲಿ, ನಿಮ್ಮ ಮರಕ್ಕೆ ಕೊಡಲಿ ಇಡ್ತಿರೋದು ಇನ್ಯಾವುದೂ ಅಲ್ಲ, ನಿಮ್ಮವನೇ, ನಿಮ್ಮ ಮನಸ್ಸೇ, ನಿಮ್ಮ ಸುತ್ತಮುತ್ತಲಿರೋರೇ. ಅದಕ್ಕೆ ಕಾಡಿನಲ್ಲಿದ್ದ ಮರಗಳೆಲ್ಲ ಹತ್ಕೋಬಿಟ್ವು. ಯಾಕೆ ಗೊತ್ತಾ? ನಮ್ಮನ್ನು ಕೊಲ್ಲಲಿ ಕೊರಟೋ ನಮ್ಮವನೇ. ಆ ಕೊಡ್ಲಿಕ್ಕೆ ಮರದ ತುಂಡು ಇರೋದ್ರಿಂದಲೇ ನಮ್ಮ ಜೊತೆಗಿದ್ದವರೇ ಶತ್ರುಗಳ ಜೊತೆ ಸೇರಿ ನಮ್ಮನ್ನ ತುಳಿತಾರೆ, ಕತ್ತರಿಸ್ತಾರೆ. ಅದಕ್ಕೋಸ್ಕರ ತಿಳ್ಕೋಬೇಕು. ಯಾರ್ದೋ ಮಾತು ಪ್ರಚೋದನೆ, ವ್ಯವಹಾರ ಪ್ರಚೋದನೆ, ಬೆಟ್ಟಿಂಗ್ ಪ್ರಚೋದನೆ, ಜೂಜು ಪ್ರಚೋದನೆ, ಎಲ್ಲೋ ಹೇಳ್ತಾರೆ. ಕೇಳಿ, ಯಾರಾದ್ರೂ ಒಳ್ಳೆ ಲಾಯರ್ ಹತ್ರ ಕೇಳಿ, ಈ ತರದ ಫಂಡ್ ಬರುತ್ತಾ, ಇದೆಯಾ, ಈ ತರದ್ದು ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಕ್ಯಾನ್ ಬಿ ಹ್ಯಾಪನ್, ಕ್ಯಾನ್ ಇಟ್ ಬಿ ಡನ್ ಲೀಗಲ್? ಅದು ಅವೆಲ್ಲ ಇಲ್ಲ. ಶಾರ್ಟ್ಕಟ್ ದುಡ್ಡು ಇಲ್ಲ ಮಕ್ಕಳೇ, ಅವೆಲ್ಲ ಹೋಗ್ಬೇಡಿ ಮಕ್ಕಳೇ. ತಿಳ್ಕೊಂಡು ಹೆಜ್ಜೆ ಇಡಿ. ಮಾರ್ಗದರ್ಶನ ನನ್ನ ಕರ್ತವ್ಯ ಅಷ್ಟೆ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅನುರಾಧ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ದೊಡ್ಡ ವ್ಯವಹಾರ ಮಾಡಬಾರದು. ಚಿಕ್ಕ ವ್ಯಾಪಾರ, ಚಿಕ್ಕದು ಆದಷ್ಟು ಒಂದು ಪುಟ್ಟ ಪೆಟ್ಟಿಗೆ ಅಂಗಡಿ, ಒಂದು ಪುಟ್ಟ ಹಣ್ಣಂಗಡಿ, ಒಂದು ಪುಟ್ಟ ಜಾತಕ ನೋಡಿ ಮಾಡಿ. ನಿಮ್ಗೆ ಇನ್ನೊಬ್ಬರ ಕೆಳಗಡೆನೂ ಕೆಲಸ ಮಾಡಿದ್ರು ಅಭಿವೃದ್ಧಿ ಆಗೋಲ್ಲ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಯು ಆರ್ ನಾಟ್ ಓಪನ್ ಅಪ್. ಅನುರಾಧ ನಕ್ಷತ್ರ ನಿಮ್ಗೆ ಎಷ್ಟೇ ನೋವಾದ್ರೂ ನೀವು ಬಾಯಿ ಬಿಚ್ಚಲ್ಲ, ಹೇಳ್ಕೊಳ್ಳಲ್ಲ. ಆದ ಅವಮಾನ ಇರ್ಬೋದು, ಸಂಕಟ ಇರ್ಬೋದು, ಅಪವಾದ ಇರ್ಬೋದು, ಬಾಧೆ ಆಗ್ಬಿಡುತ್ತೆ. ಅದರ ಬದಲು ಒಂದು 3 ವರ್ಷ 5 ವರ್ಷ ದುಡಿತಾನೆ, ಒಂದಷ್ಟು ದುಡ್ಡು ಸೇರಿಸ್ಕೊಂತಾನೆ, ಒಂದು ಪುಟ್ಟದಾಗಿ ಒಂದು ಸಣ್ಣ ಮೆಸ್ಸು, ಸಣ್ಣ ತರಕಾರಿ ಅಂಗಡಿ. ಅಂದ್ರೆ ಅನುರಾಧ ನಕ್ಷತ್ರಕ್ಕೆ ಮೋಸ ಬರಲ್ಲ ಮಕ್ಕಳೇ. ಒಬ್ಬ ವ್ಯಾಪಾರಸ್ಥ. ನಿಮ್ಗೇನು ಗೊತ್ತಾ? ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಹಿಂದಿನ ಮನೆ ಬಂದು ಗುರು ನಕ್ಷತ್ರ, ವಿಶಾಖ. ಸೊ ಸಾಕು, ಇಷ್ಟು ಬರಲಿ. ಆದರೆ ಮುಂದಿನ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ, ಬುಧನ ನಕ್ಷತ್ರ. ಸೊ ಈ ವಿಲ್ ಪ್ರೊವೋಕ್ ಯು. ಸೊ ಬುಧನ ನಕ್ಷತ್ರ ಬಂದು ಏನು ಗೊತ್ತಾ? ಚಿಲ್ಲರೆ ವ್ಯಾಪಾರ, ಚಿಲ್ಲರೆ ಲೆಕ್ಕಾಚಾರ. 10 ರೂಪಾಯಿ ಸೇರಿಸಿ 100, 100 ರೂಪಾಯಿ ಸೇರಿಸಿ 1000.
ಇದೇ ಮಾಡಬೇಕೇ ವಿನಃ ಅನುರಾಧ ನಕ್ಷತ್ರದವರು ಹೌದು ಚಿಲ್ಲರೆ ಸೇರಿಸಿ ಬಂಧ ಮಾಡಬೇಕೇ ವಿನಃ ಒಂದೇ ಬಾರಿಗೆ ಬಂಧ ಬರುತ್ತೆ, ಬಂಧ ರಿಟರ್ನ್ ಆಗುತ್ತೆ, ನಾನು ಬಂಧ ಆಗ್ತೇನೆ ಅಂದ್ರೆ ನೀವು ಬಂಧ ಅಲ್ಲ, ಇರೋ ಚಿಲ್ಡ್ರನ್ನೆಲ್ಲ ಕಳ್ಕೊಬಿಡ್ತೀರಿ. ಎಚ್ಚರಿಕೆ, ದುಡುಕಬೇಡಿ. ವ್ಯಾಪಾರಂ ದ್ರೋಹ ಚಿಂತನಂ, ವ್ಯವಹಾರಂ ದ್ರೋಹ ಚಿಂತನಂ. ಮೋಸಂ ಕಲಬೆರಕೆ, ಇನ್ನೊಂದು ಒಂದು 10 ರೂಪಾಯಿ ಲಾಭ ಇಟ್ಕೊಳ್ಳೋದು ಬೇರೆ, ಪ್ರತಿ ಹೆಜ್ಜೆಗೂ ಲಾಭ ನಿಮಗ್ ಬರೋಲ್ಲ. ಅರೆ ನೀವು ತಡಬಡಾಯಿಸ್ಬಿಟ್ರೆ ಲೆಕ್ಕಗಳಲ್ಲೇ ತಡಬಡಾಯಿಸ್ಬಿಡ್ತೀರಿ. ನೋಡಿ ಅನುರಾಧ ನಕ್ಷತ್ರ ದೊಡ್ಡ ಲೆಕ್ಕ ಕೊಟ್ಬಿಟ್ಟು ಹಿಂಗ್ ಮಾಡು ಅಂತ ಹೇಳ್ದ ಅಂದ್ರೆ ಹಿಂಗ್ ನುಂಗ್ತೀರಿ ನೀವು. ಯಾಕೆಂದರೆ ಶನಿ ನಕ್ಷತ್ರ ಕುಜನ ಮನೆಯಲ್ಲಿ ಅದೊಂದು ದ್ವಂದ್ವಾರ್ಥ ಯುದ್ಧ, ಅವನಿಗೂ ಕುಜನಿಗೂ ಆಗೋದಿಲ್ಲ. ನೀವು ತಮಾಷೆ ಗೊತ್ತರ, ಯಾವುದು ಮಾಡಬಾರ್ದು ಆ ವ್ಯಾಪಾರ ಮಾಡ್ತಾರೆ. ಮುಖ್ಯವಾಗಿ ಹೋಟೆಲ್ ವ್ಯಾಪಾರ ಮಾಡಲೇಬಾರ್ದು. ಅನುರಾಧ ನಕ್ಷತ್ರ ತುಂಬಾ ದೊಡ್ಡದು ಹೋಟ್ಲ್ ಇಡ್ತಾನೆ, ತುಂಬಾ ದೊಡ್ಡದು, ಒಂದು 20 ಲಕ್ಷ 30 ಲಕ್ಷ ಅಟ್ಲೀಸ್ಟ್ 5 ಲಕ್ಷ ಇಲ್ಲ, ಮಾಡ್ತಿರೋ ಒಂದು ಚಿಕ್ಕ ಮೆಸ್ ಒಂದು 20-30 ಸಾವಿರ, ದಿನ ಒಂದು 5-10 ಸಾವಿರ ನಡೀತಿದೆ, ಸಾಕು ಗುರುಗಳೇ. ಬೊಗಸೆ ತುಂಬಾ ಆನಂದವಾಗಿರ್ತೀರಿ ನೀವು. ನೆನಪಿಟ್ಟುಕೊಳ್ಳಿ, ನೀವು ಪೆದ್ದುಗಳು, ಮಕ್ಕಳು ನೀವು, ಶುದ್ಧ ಮಕ್ಕಳು ನೀವು. ಯಾಕಂದ್ರೆ ಗುರು ನಕ್ಷತ್ರ ಹಿಂದೆ, ಮುಂದೆನೂ ಬುಧನ್ ನಕ್ಷತ್ರ, ಇವರಿಬ್ಬರಿಗೂ ಯುದ್ಧ. ಗುರು ಏನ್ ಗೊತ್ತಾ, ಸಾರ್ವಜನಿಕ ಹೆಸರು. ಬುಧ ಬಂದು ತಕ್ಷಣದ ಶಾರ್ಟ್ಕಟ್ ಹೆಸರು. ಗುರು ಬಂದು ಲಾಂಗ್ ಟರ್ಮ್ ರಿಟರ್ನ್ಸ್, ಬುಧ ಬಂದು ಇಮಿಡಿಯೇಟ್ ರಿಟರ್ನ್. ಸೊ ಇವರಿಬ್ಬರ ನಡುವೆ ನಲಗ್ ಬಿಡ್ತೀರಿ. ನೀವೇ ಎಲ್ಲ ಮಾಡಬೇಕು. ಯಾರಾದ್ರೂ ಕೆಲಸಕ್ಕೆ ಕೈ ಕೊಡ್ತಾರೆ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ವರ್ಕರ್ಸ್ ಅನ್ನ ನಂಬ್ಕೊಂಡು ಎಷ್ಟು ಜನ ನೋವು ತಿಂದಿದ್ದೀರಿ, ಕಮೆಂಟ್ಸ್ ಹಾಕ್ತೀರಿ, ಅಲ್ಲಿ ಚಾಲೆಂಜು. ಅದೇ ದುಡ್ಡು ಕೊಟ್ರೆ ವಾಪಸ್ ತಗೊಳಕ್ ನಿಮ್ ಕೈಯಲ್ಲಾಗುತ್ತಾ ನೋಡಿ. ನಿಮ್ ಮೈಂಡಲ್ಲಿ ಲೆಕ್ಕಾಚಾರ ಓಡ್ತಲೇ ಇರುತ್ತೆ. ಇದೆತ್ತಿಟ್ರೆ, ಇದೆತ್ತು ಮಾಡಿದ್ರೆ, ಮಾಡಿ ನಿಮ್ ಕೈಯಲ್ಲಿ ದುಡ್ಡು ನಿಲ್ಲುತ್ತಾ? ಹೌದು ಅಲ್ವೋ ಹೇಳಿ. ಎಷ್ಟೇ ಬರ್ಲಿ, ಇವತ್ತೊಂದು 5,000 ಬಂತು ಗುರುಗಳೇ ಅಂದ್ರೆ ಮಾರನೇ ದಿನ ಕೇಳಿ ನೋಡಿ, ಅದು ಬೇರೆದಕ್ಕೆ ಇನ್ನೊಂದಕ್ಕೆ ಲೆಕ್ಕಾಚಾರಕ್ಕೆ ಹೋಗ್ಬಿಟ್ಟಿರುತ್ತೆ, ಖರ್ಚಾಗ್ಬಿಟ್ಟಿರುತ್ತೆ. ಹೌದು ಅಲ್ವೋ ಹೇಳಿ. ಹೌದು. ಮನಸ್ಸಿನಲ್ಲಿ ಶುದ್ಧ ಚಿಕ್ಕ ಮಕ್ಕಳು ನೀವು, ತುಂಬಾ ದೊಡ್ಡವರಾಗಿ ಕಾಣಿಸ್ತೀರಿ, ದೊಡ್ಡ ಚಿಂತನೆಗಳಿದೆ ಗುರುಭಾವದಿಂದ, ಶನಿ ಭಾವದಿಂದ. ಬಟ್ ಆ ಶನಿ ನಕ್ಷತ್ರ ಕುಜನ್ ಮನೆಯಲ್ಲಿದ್ದಾಗ ಯುದ್ಧಗಳಾಗ್ಬಿಡುತ್ತೆ. ಸೊ ಸರ್ವಿಸ್ ಓರಿಯೆಂಟೆಡ್ ಆ ಥರದ್ ಮಾಡಿ ತುಂಬ ಚೆನ್ನಾಗಾಗುತ್ತೆ. ಸರ್ವಿಸ್ ಓರಿಯೆಂಟೆಡ್, ಮೇಂಟೆನೆನ್ಸ್, ಸೂಪರ್ವೈಸಿಂಗ್. ನಿಮ್ಮ ಕಾಲಲ್ಲಿ ಚಕ್ರ, ನೀವು ಎಲ್ಲಿ ಕುತ್ಕೋತೀರಿ? ನೀವು ಸ್ವಲ್ಪ ಸೋಮಾರಿ ನೀವು. ಇಲ್ಲ ಅಂತ ಹೇಳ್ಬಿಡಿ, ಬಿಟ್ರೆ ನಿದ್ದೆ ಮಾಡೋದ್ರಲ್ಲಿ ತುಂಬಾ ಇಷ್ಟ. ಓಡ್ಬೇಕು, ಎತ್ಕೋಬೇಕು, ಮಾಡಬೇಕು, ಅದು ನೋಡು ಇದನ್ನ, ಹೋಗಪ್ಪ ನನ್ನ ಕೈಯಲ್ಲಿ ಸುಮ್ಮನೆ ಎಷ್ಟು. ಆದ್ರೂ ಓಡಿಸ್ತಲೇ ಇರ್ತಾನೆ ಅವನು ಶನಿ ನಕ್ಷತ್ರ. ಅನುರಾಧ ನಕ್ಷತ್ರಕ್ಕೆ ಓಡದೆ ಏನೂ ಬರಲ್ಲ. ನೀವೇನಾದ್ರೂ ಕುತ್ಕೊಬಿಟ್ರೆ ನಿಮಗಿಂತ ಸೋಮಾರಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಕುತ್ಕೊಳ್ಳೇಬಾರ್ದು. ಇನ್ನೊಬ್ಬರ ಹಂಗಲ್ಲೂ ಕೆಲಸ ಮಾಡಬೇಡಿ, ತುಂಬ ದೊಡ್ಡ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೌದು, ಕಡಿಮೆ ಅಂದ್ರೆ ನನ್ನ ಲೆಕ್ಕಾಚಾರ ಸರಿ ಇದ್ರೆ ನೀವು ದುಡ್ಡು ಕಳೆದುಕೊಂಡಿರುತ್ತೀರಿ, ಎಷ್ಟೋ ಜನಕ್ಕೆ ಕೊಟ್ಟೋ ಇನ್ನೊಂದು ಅನ್ನತಕ್ಕಂಥದ್ದು. ಆ ಬುಧನ್ ಭಾವ ಅಲ್ವಾ, ಬೇಗ ನಂಬಿಸ್ತಾನೆ. ಚಿಲ್ರೆ ಅಂದ್ರೂ ಕೂಡ 500,000 ಅಂತ ಕೊಟ್ಟಿದ್ದೀರಿ ಅಂದ್ರೂ ಕೂಡ ಒಂದು 2-3 ಲಕ್ಷ ಕಳ್ಕೊಂಡಿರ್ತೀರಿ. ಅನುರಾಧ ನಕ್ಷತ್ರ ಲೆಕ್ಕವಿಲ್ಲದೆ. ನೀವು ಅತಿಥಿ ದೇವೋ ಭವ ಅನ್ನೋರು, ನೀವು ಎಲ್ರೂ ಅತಿಥಿ, ನಿಮಗೆ ತಿಥಿ, ನಿಮ್ಮನ್ನ ತಿಥಿ ಒಡೆ ಪಾಯಸ ಹಾಕ್ಬಿಡ್ತಾರೆ ನಿಮಗೆ. ಇಲ್ಲ ಅನ್ಲಾರ್ರಿ, ಏನ್ ಸ್ವಾಮಿ ಇದೇನ್ ಮಾಡೋದು ಸ್ವಾಮಿ ಅನ್ನೋ ಒಂದು ಭಾವದಲ್ಲೇ ಅನುರಾಧ ನಕ್ಷತ್ರ. ಬಟ್ your mind will be running for the calculation because of the ಜ್ಯೇಷ್ಠ ನಕ್ಷತ್ರ. ಗುರು ಹೇಳ್ತಾನೆ ಸುಮ್ಮನಿರೋ ಅಂತ, ಇವನ್ ಜ್ಯೇಷ್ಠ ಬಿಡಲ್ಲ. ಅದಕ್ಕೆ ನೀವು ನೋಡಿ, 2 ಕೆಲಸ ಮಾಡ್ತಿರ್ತೀರಿ. ಕೆಲಸ ಮಾಡ್ಕೊಂಡು ಇನ್ನೊಂದು ಏನಾದ್ರೂ ಒಂದು ಮಾಡುವಂಥದ್ದು ಒಂದು ಸಣ್ಣದಾಗಿ ಒಂದು ಎಳಿತಾ ಇರುತ್ತೆ. ಬುಧ ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ಮು, ಇನ್ನೊಂದು ಎಕ್ಸ್ಟ್ರಾ ಏನಾದ್ರು ಎಕ್ಸ್ಟ್ರಾನು ಬೇಡ, ಎಕ್ಸ್ಟ್ರಾನು ಒಂದು ಇರುತ್ತೆ ನಿಮಗೆ ತಲೆನೋವುಗಳು. ಅಂಥದ್ದೊಂದಿದೆ. ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇನ್ನಷ್ಟು ಇಂತಹ ವ್ಯವಹಾರ, ವ್ಯಾಪಾರ, ಯಾರ್ಯಾರ ಶಕ್ತಿ, ನಕ್ಷತ್ರ ಶಕ್ತಿ, ಬಲಾಬಲಗಳು, ಇವುಗಳ ಬಗ್ಗೆ ಮತ್ತಷ್ಟು ಮಾತಾಡೋಣ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ.
ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅನುರಾಧ ನಕ್ಷತ್ರ. ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು ಚಂದ್ರನ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಶನಿ ಗುರು ಚಂದ್ರ ಈ ರೀತಿ ಇದ್ರೆ ಧರ್ಮೋಪದೇಶ, ಧರ್ಮಕ್ಕೆ ಸಂಬಂಧಿತ ವೃತ್ತಿ, ಧರ್ಮಕ್ಕೆ, ಧರ್ಮ, ನ್ಯಾಯ, ಜಡ್ಜ್ಮೆಂಟ್, ಲಾಯರು, ಡಾಕ್ಟರು, ಟೀಚರು, ಅಡ್ವೈಸರು, ಮಾರ್ಗದರ್ಶಕರು, ದೇವತೆಗಳ ಕಾರ್ಯ, ಕೆಲಸ, ಇಂಥದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಬಲ ಅನ್ನತಕ್ಕಂಥದ್ದು ಹೇಳ್ತಾ, ಮೇಷರಾಶಿ. ಚಂದ್ರ ಶನಿ ಸಾರ. ತುಂಬ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬಾರ್ದು. ನಿಮ್ಗೆ ಜೇಬು ಖಾಲಿ ಮಾಡ್ಕೊಂಡು ದಾನ ಮಾಡಿ ಅಂತ ಕೃಷ್ಣರೇ ಹೇಳಿಲ್ಲ. ಕೃಷ್ಣರು ಏನು ಹೇಳ್ತಾರೆ ಗೊತ್ತಾ? ನಿಮಗೊಂದು ಆದಾಯ, ಒಂದು ಉದಾಹರಣೆ 1 ಲಕ್ಷ ಬಂದಿದೆ. ಮನೆಗೆ, ಮಾತ್ರೆಗೆ, ಮಕ್ಕಳಿಗೆ, ಕುಟುಂಬಕ್ಕೆ, ಹಿರಿಯರಿಗೆ ಎಲ್ಲ ಖರ್ಚು ಮಾಡಿದ್ರಿ. ನಿಮ್ಮ ಖುಷಿಗೋ, ನಿಮ್ಮ ಪುಣ್ಯಕ್ಷೇತ್ರ, ಆ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಆ ತೀರ್ಥಕ್ಷೇತ್ರ ಎಲ್ಲ ಹೋಗಿ ಬಂದ್ರಿ. ಎಲ್ಲ ಖರ್ಚು ಮಾಡಿ ಒಂದು 10,000 ಉಳಿದಿದೆ ಅಂತ ಇಟ್ಕೊಳ್ಳಿ. ಆ 10,000ದಲ್ಲಿ 8% ಅಂದರೆ 100 ರೂಪಾಯಿಗೆ 8 ರೂಪಾಯಿ ಅಂದರೆ 10,000 ರೂಪಾಯಿಗೆ 800 ರೂಪಾಯಿ. ಇದನ್ನು ತಗೊಂಡು ದಾನ ಮಾಡಬೇಕು ಅಂತಾರೆ ಭಗವಂತನೇ ಹೇಳಿದ್ದಾನೆ. ಭಗವಂತನೇ ಹೇಳಿದ್ದಾನೆ ಎಷ್ಟು ದಾನ ಮಾಡಬೇಕು ಅಂತ. ಇದ್ದುದೆಲ್ಲ ತಗೊಂಡು ಬಂದು ದಾನ ಮಾಡು ಅನ್ನತಕ್ಕಂಥದ್ದಲ್ಲ. ಅಪಾತ್ರ ದಾನ ಇಲ್ಲವೇ ಇಲ್ಲ, ನೆನಪಿಟ್ಟುಕೊಳ್ಳಿ. ಸೊ ಮೇಷರಾಶಿ, ಅಪಾತ್ರ ದಾನಕ್ಕೆ ಒಳಗಾಗಬೇಡಿ, ಜಾಗ್ರತೆ. ವೃಷಭ ರಾಶಿ ಚೆನ್ನಾಗಿದೆ. ಮೆಡಿಸನ್ ಲೈನಲ್ಲಿ ಇದ್ದೀರಾ. ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಹೌಸ್ ಕೀಪಿಂಗು, ಸೆಕ್ಯೂರಿಟಿ ಏಜೆನ್ಸಿ, ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಚೆನ್ನಾಗಿದೆ. ವೃತ್ತಿಗೇನು ತೊಂದರೆ ಇಲ್ಲ. ಲಿಟ್ಲ್ ಪರಿಶ್ರಮ, ಸ್ವಲ್ಪ ಎದುರುಗಡೆ ಒಂದು ಸ್ವಲ್ಪ ಮೂರ್ಖ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಬೇಕಾಗುತ್ತೆ. ಹುಷಾರಾಗಿ ಹೆಜ್ಜೆ ಇಡಿ. ಯಾಕಂದರೆ ಚಂದ್ರ ಶನಿ ಸಾರ ಅಂದ್ರೇ ಅದು ಕುಜನ್ ಮನೇಲಿದ್ದಾಗ ಒಂಥರ ಯಾರೋ ಅರ್ಧಂಬರ್ಧ ತಿಳ್ಕೊಂಡಿರೋನು. ಮೊನ್ನೆ ಸಂಚಿಕೆನಲ್ಲಿ ಹೇಳಿದ್ದೆ, ಎಲ್ಲ ಗೊತ್ತಿದ್ದು ಮಾತನಾಡದೇ ಇರುವವನು ಇಡೀ ದೇಶಕ್ಕೆ ಮಾರಕ, ಸಮಾಜಕ್ಕೆ ಮಾರಕ. ಏನೂ ಗೊತ್ತಿಲ್ಲದೆ ಇರೋವನು, ಅರ್ಧಂಬರ್ಧ ತಿಳ್ಕೊಂಡಿರೋನು ಮಾತನಾಡುವವನು ಕೂಡ ಸಮಾಜಕ್ಕೂ ದೇಶಕ್ಕೂ ಮಾರಕ ಅಂತ. ಇವತ್ತು ವೃಷಭ ರಾಶಿ ಆ ಥರ ಎದುರುಗಡೆ ಅರ್ಧಂಬರ್ಧ ಇರೋರು ನೀವು ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ, ಹುಷಾರು. ಮಿಥುನ ರಾಶಿ ಚೆನ್ನಾಗಿದೆ. ಅಂತ ಒಂದು ದೊಡ್ಡ ತೊಂದರೆಗಳು, ಟೆನ್ಷನ್ಗಳೇನಿಲ್ಲ. ಮೆಕ್ಯಾನಿಕಲ್, ರಿಯಲ್ ಎಸ್ಟೇಟು, ವಾಹನ ವ್ಯಾಪಾರಿಗಳು, ವಾಹನ ಮೈಂಟೆನೆನ್ಸು, ರಿಪೇರಿ, ಎಲೆಕ್ಟ್ರಿಕಲು, ಗಾಡಿಗಳು, ಮೆಷಿನರಿಗಳು, ಸರ್ವಿಸ್ ಇಂಡಸ್ಟ್ರಿ, ಟೆಕ್ನಿಕಲ್ ಇಂಡಸ್ಟ್ರಿ ಅದ್ಭುತವಾದಂಥ ಪ್ರಗತಿ. ಕರ್ಕಾಟಕ ರಾಶಿ ಚಂದ್ರ ಶನಿ ಸಾರದಲ್ಲಿರೋದನ್ನ ಒಂಚೂರು ಭಾರವೇ. ಪಂಚಮದಲ್ಲಿ ಶನಿ ಇದ್ದ ಹಾಗೆ, ಎಲ್ಲ ಇದ್ದು ಇಲ್ಲದ ಊಟ ಇದೆ ತಿನ್ನೋಣ ಅಂದರೆ ಯಾರೋ ನೆಂಟರು ಬಂದಿದ್ದಾರೆ, ಯಾರೋ ಬಂದ್ಬಿಟ್ಟಿದ್ರೆ, ಯಾವುದೋ ಫೋನ್ ಕಾಲ್, ಎದ್ದೋಗೋ ಆಗಿಲ್ಲ, ಇರೋ ಆಗಿಲ್ಲ ಅನ್ನೋ ಥರ. ಈ ರೀತಿ ಇರುತ್ತೆ ಇವತ್ತು ನಿಮಗೆ. ಸೊ ಸ್ವಲ್ಪ ಒದ್ದಾಟ, ಎಳೆದಾಟವೇ, ಓಡಾಟದಲ್ಲಿ ಸ್ವಲ್ಪ ಪರಿಶ್ರಮವೇ. ಆದರೆ ಊಟ ಬಟ್ಟೆಗೆ ಏನು ಕೊರತೆ ಏನಿಲ್ಲ, ಯಾಕಂದ್ರೆ ಗುರು ಲಾಭದಲ್ಲಿದ್ದಾನೆ. ಡೋಂಟ್ ವರಿ. ಶನಿ ಚಂದ್ರನ ಸಾರದಲ್ಲಿದ್ದು, ಚಂದ್ರ ಶನಿ ಸಾರದಲ್ಲಿದ್ದು, ಶನಿ ಗುರು ಸಾರದಲ್ಲಿದ್ದು, ಗುರು 11ನೇ ಮನೆಯಲ್ಲಿ ಚಂದ್ರನ ಸಾರದಲ್ಲಿರೋದ್ರಿಂದ ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಸಿಂಹರಾಶಿ ಸುಖಭಾವದಲ್ಲಿ ಶನಿ ಸಾರದಲ್ಲಿರೋದನ್ನ ಓಡಬೇಕು, ಪರಿಶ್ರಮ, ಭಾರ ಜಾಸ್ತಿ. ಸುಖ ಬೇಕು ಅಂದ್ರೆ ಓಡಲೇಬೇಕಪ್ಪ, ಏನೂ ಮಾಡೋಕ್ಕಾಗಲ್ಲ. ಎಕ್ಸ್ಟ್ರಾ ಸ್ಪೈಸು, ಎಕ್ಸ್ಟ್ರಾ ಮನಿ, ಎಕ್ಸ್ಟ್ರಾ ಪೊಸಿಷನ್, ಎಕ್ಸ್ಟ್ರಾ ಓಡಲೇಬೇಕು. ಹೌದು, 100 ರೂಪಾಯಿ ಕೆಲಸ ಮಾಡಿಬಿಟ್ಟು 1000 ರೂಪಾಯಿ ಬಕ್ಷಿಸ್ ಕೇಳಿದ್ರೆ ಕೊಡಲ್ಲ ಭಗವಂತ, ಕೊಡಲ್ಲ. ನಮ್ಮ ಯೋಗ್ಯತೆ ನಾವು ಎಷ್ಟು ಮಾಡಿದೀವೋ ಅಷ್ಟೇ ಕೊಡೋದು, ಅಷ್ಟೇ ಒಪ್ಕೊಂಡಿದ್ದೀವಿ, ಸೇರ್ಕೊಂಡಿದ್ದೀವಿ, ಅಷ್ಟೇ ಮಾತಾಡ್ಬೇಕು. ಅದು ಬಿಟ್ಟು ಬೇರೆ ಯೋಚಿಸಬಾರ್ದು. ಇವತ್ತು ನಿಮ್ಮ ಯೋಗ್ಯತೆಗೆ ತಕ್ಕಷ್ಟೇ ಒಂದು ಅಭಿವೃದ್ಧಿ, ಹಣಕಾಸು, ಧನಬಲ.
ಕನ್ಯಾ ರಾಶಿ. ಚಂದ್ರ ಬ್ಯೂಟಿಫುಲ್. ಶನಿ ಸಾರ, ಶನಿ 6ನೇ ಮನೆ ಚೆನ್ನಾಗಿದೆ. ಗುರು ಭಾಗ್ಯದಲ್ಲಿರತಕ್ಕಂಥದ್ದು, ಭಾಗ್ಯೋದಯ. ಟೀಚರ್, ಅಡ್ವೈಸರ್, ಕನ್ಸಲ್ಟೆಂಟ್, ವೃತ್ತಿ, ಉದ್ಯೋಗ ಎಲ್ಲದರಲ್ಲೂ ತುಂಬ ವಿಶೇಷ ಅಭಿವೃದ್ಧಿಯನ್ನು ಪಡೆಯತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಇಂಜಿನಿಯರ್ಸ್, ಟೆಕ್ನಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಆರ್ಕಿಟೆಕ್ಟ್ ಇಂಜಿನಿಯರ್, ಇಂಜಿನಿಯರಿಂಗ್ ವಿಭಾಗದ ವ್ಯಕ್ತಿಗಳಿಗೆ ವಿಶೇಷ ಅಭಿವೃದ್ಧಿ ನೋಡತಕ್ಕಂಥ ದಿನ. ಇನ್ನು ತುಲಾ ರಾಶಿ, ವಿಶೇಷವಾಗಿ ಚಂದ್ರ ಶನಿ ಸಾರದಲ್ಲಿರೋದ್ರಿಂದ ಮೂಗನ ಮೇಲೆ ಕೋಪ, ಇಲ್ಲ ಸುತ್ತಮುತ್ತಲಿನವರಿಂದ ಪ್ರಚೋದನೆ, ಒಂಥರ ನಾವು ಹೇಳ್ತೇವೆ ತಿಥಿ ಊಟ ತಿನ್ನುವಂಥದ್ದು ತಿನ್ನಬಾರ್ದು. ಯಾರ್ಯಾರ ಮನೆಗೂ ಹೋಗಿ ತಿನ್ನಲೂಬಾರ್ದು, ತಿಥಿ ಊಟ ತಿನ್ನಲೇಬಾರ್ದು. ಅದಿದೆ. ಅವರವರ ಬಂಧು, ಅವರವರ ಜಾತಿ ಬಂಧುಗಳು, ಕುಲಬಂಧುಗಳೇ ತಿನ್ನತಕ್ಕಂಥದ್ದು. 2ನೇ ಮನೆ ಶನಿ ಇದ್ದಾಗ, ಚಂದ್ರ ಶನಿ ಸಾರಕ್ಕೆ ಬಂದಾಗ ಅಲ್ಲೊಂದು ಎಡವಟ್ಟಾಗುತ್ತೆ. ಗೊತ್ತಿಲ್ಲದೆ ಮಡಿ ಇಲ್ಲದ ಊಟ ತಿಂದು ಮೈಲಿಗೆ ಹಚ್ಕೋತೀರಿ, ಅಂದರೆ ದೇಹದ ಆರೋಗ್ಯ ಕೆಡಿಸ್ಕೋತೀರಿ. ಎಲ್ಲಂದ್ರೆ ಎಲ್ಲಿ ತಿನ್ನೋದು, ಎಲ್ಲಂದ್ರೆ ಅಲ್ಲಿ ಏನೋ ಮಾಡೋದು, ಈ ಥರದ ಪ್ರಭಾವಗಳಿಗೆ ಒಳಗಾಗತಕ್ಕಂಥದ್ದು ಒಂದುಂಟು. ಎಚ್ಚರಿಕೆ. ಸೊ ಅದು ಒಂದು ಮಾತು ಹೇಳ್ತಾರೆ, ದುಷ್ಟನ ಮನೇಲಿ ಊಟ ತಿನ್ನಬಾರ್ದು. ಊಟ ನೀರೇನು, ಗಾಳಿ ಕೂಡ ಸೇವಿಸಬಾರ್ದು. ನಾವಿವತ್ತು ಎಲ್ಲರೂ ದುಷ್ಟರ ಜೊತೆಲೇ ಸೇರ್ಕೊಳ್ಳೋದು. ದುಡ್ಡು ಡಬ್ಬುಂದಿನ ನೀನು ಹೆಂಗಾದ್ರೂ ಸರಿ ನಿನ್ನ ಜೊತೆಲಿ ಇರು, ಎಂಥವನಾದ್ರೂ ಸರಿ ನಿಂಗೆ ಜೈಕಾರ ಅನ್ನೋಂಥ ಯೋಗ ಕಾಲ ಇದು. ಇನ್ನೇನು ಮಾಡ್ತೀವಿ? ತುಲಾ ರಾಶಿ ಜಾಗ್ರತೆ. ಇಂಥ ಮೂರ್ಖರು, ದುಷ್ಟರು, ದೂರ್ತರ ಜೊತೆ ಹೋಗ್ಬಿಟ್ಟು ಪ್ರಸಾದ ಅದಿದು ಅಂತ ತಿಂದ್ಕೊಂಡು ಎಡವಟ್ಟು ಮಾಡಿಬಿಡ್ತೀರಿ. ಅದು ನಿಮಗೆ ಗೊತ್ತಾಗುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಚಂದ್ರ ಬ್ಯೂಟಿಫುಲಿ ಕೂತಿದ್ದಾನೆ, ಭಾಗ್ಯಾಧಿಪತಿ. ಶನಿ ಸಾರದಲ್ಲಿರುತ್ತೆ. ಇವತ್ತು ತಳ್ಳೋ ರಾಯ, ಬಂದೆ ರಾಯ. ನೀವೇನೋ ಜೆಟ್ ಸ್ಪೀಡು, ಅಲ್ಲಿ ಒಳ್ಳೆ ಉಗಿ ಬಂಡಿ ಸ್ಪೀಡು, ಡಗ್ಗ ಲೂನಾ ಸ್ಪೀಡ್ ಹೋಗುತ್ತೆ ಇವತ್ತು. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಆಯಿಲು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು, ಇಂಜಿನಿಯರಿಂಗು, ಮೆಕ್ಯಾನಿಕಲ್ಲು, ಸೂಪರ್ವೈಸ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ವ್ಯಕ್ತಿಗಳಿಗೆ ಊಟ, ಬಟ್ಟೆ, ಗೌರವ ಕೊರತೆ ಇಲ್ಲ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಚಂದ್ರ 12, ವಿಪರೀತ ರಾಜಯೋಗ, ವಿಪರೀತ ಖರ್ಚು. ಹಾಗೆ ದುಡ್ಡು ಬರುತ್ತೆ, ಹಾಗೆ ಖರ್ಚು ಇರುತ್ತೆ. ನೋಡಿ, ತುಂಬ ಜನ ಹೇಳ್ತಿರ್ತಾರೆ ಖರ್ಚು. ಏನಕ್ಕೆ ಖರ್ಚು ಮಾಡ್ತಿದ್ದೀರಾ? ಯಾರಿಗೆ ಖರ್ಚು ಮಾಡ್ತಿದ್ದೀರಪ್ಪ ಹೇಳಿ? ಪಕ್ಕದ ಮನೆಯವ್ರಿಗೆ ಖರ್ಚು ಮಾಡ್ತಿದ್ದೀರಿ? ಪಕ್ಕದ ಮನೆಯವ್ರ ಮಕ್ಳಿಗ? ಪಕ್ಕದ ಮನೆಯವ್ರ ಯಜಮಾನ್ರು ಗಂಡನಿಗ? ಇಲ್ವಲ್ಲ. ನಿಮ್ಮಮ್ಮ, ನಿಮ್ಮಪ್ಪ, ನಿಮ್ಮ ಮಕ್ಕಳು ಮಾಡಲೇಬೇಕು. ಮನುಷ್ಯ ಅಂದಮೇಲೆ ದುಡಿಬೇಕು. ಮಗು ಕೂತ್ಕೊಂಡು ತಿನ್ನೋದ? ನರಸತ್ತವನದು ಮಾಡೋ ಕೆಲಸ. ಇವ್ರು ಕೂಡ ಹೋಗ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಕೈ ಚಾಚ್ತೆ ಅಣ್ಣ ಅಂತಾರೆ. ಅವ್ರು ಭಿಕ್ಷೆ ಬೇಡಲ್ಲ, ಅಣ್ಣ ಅಂತಾರೆ, ತಗೋತಾರೆ. ಹೌದು, ಭಿಕ್ಷುಕರು ಕೂಡ ಅಯ್ಯ ಅಂತಾರೆ. ಕೆಲವರು ಇರ್ತಾರೆ ನರಸತ್ತವರು, ಮನೇಲಿ ಕೂತ್ಕೊಂಡು ದಂಡಪಿಂಡುಗಳಾಗಿರ್ತಾರೆ. ಆ ಥರದ ವ್ಯಕ್ತಿಗಳ ಪರಿಚಯದಿಂದ ತಲೆ ಕೆಡ್ಸ್ಕೊತೀರಿ, ನಿಮ್ಮ ಬದುಕು ಮೂರು ಬೆಟ್ಟ ಆಗುತ್ತೆ. ಮುಖ್ಯವಾಗಿ ಧನುಸ್ಸು ರಾಶಿ ಹುಷಾರು. ಇಂಥವೇ ಯಾರ ಜೊತೆಲಾದ್ರೂ ಸರಿ, ಇಂಥ ನರಸತ್ತ ವ್ಯಕ್ತಿಗಳ ಜೊತೆ ಕೂತ್ಕೋಬೇಡಿ ಮಕ್ಕಳು. ಅವ್ರಿಗೆ ಅದೇ ಕೆಲಸ. ಇನ್ನೊಬ್ರು ನೋಡ್ತಾ ಕೂತ್ಕೊಂಡು ಕೊಂಕ್ ಹೇಳ್ತಾ, ತಾನು ಮಾತ್ರ ಉದ್ಧಾರಕ ಮಾಡಲ್ಲ, ತಾನು ಮಾತ್ರ ನೆರಳು ಕೊಡಲ್ಲ, ನೆರಳು ಕೊಡೋನು ನೋಡ್ತಾ ಕೂತ್ಕೊಂಡು ಸುಮ್ಮನಿರೋಲ್ಲ. ಇಂಥವ್ರು ಇರ್ತಾರೆ. ಎಲ್ಲದರಲ್ಲೂ ತಪ್ಪು ಹುಡುಕುವಂಥ ವ್ಯಕ್ತಿಗಳು. ಅಂಥವ್ರ ಸಹವಾಸ ಮೊದಲು ದೂರ ಮಾಡಿ. ಎಲ್ಲರೂ ಮುಖ್ಯವಾಗಿ ಧನಸ್ಸು ನೆಮ್ಮದಿಯಾಗಿರ್ಲಿಕ್ಕೆ. ಮಕರಂ, ವಿಜಯಂ ಚೆನ್ನಾಗಿದೆ. ಚಂದ್ರ ಲಾಭದಲ್ಲಿ, ಶನಿ ಸಾರ, ಶನಿ ಗುರು ಸಾರ. ಶನಿ ಗುರು ಚಂದ್ರ ಅಂದಿದ್ದೆ ನಾನು ಹೇಳಿದ್ನಲ್ಲ. ವಿಶೇಷವಾಗಿ ಧರ್ಮ ದೇವತೆಗಳ ದರ್ಶನ, ಪುಣ್ಯತೀರ್ಥಗಳ ದರ್ಶನ, ಸ್ನಾನ ಪಾನ, ಗಂಗಾ ಸ್ನಾನ, ಕಾಶಿ ಯಾತ್ರೆ, ಶಿವಯಾತ್ರೆ, ನಂಜನಗೂಡು, ಈ ಥರ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ ಇದೆಲ್ಲವೂ ಪಡೆಯತಕ್ಕಂಥ ವಿಶೇಷತೆ ಇರತಕ್ಕಂಥ ಒಂದು ದಿನವಾಗಿರುತ್ತೆ. ದೈವ ಬಲ ಉಂಟು, ಗುರುಬಲ ಉಂಟು. ಕೋಯಟ್. ಕುಂಭರಾಶಿ, ಉದ್ಯೋಗದಲ್ಲಿ ಒಂಚೂರು ಓಡಬೇಕು, ಭಾರ ಎತ್ಕೊಳ್ಳೇಬೇಕು, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಐ ನೀಡ್ ಮೋರ್, ಯು ಹ್ಯಾವ್ ಟು ಟೇಕ್ ಮೋರ್. ಇದು ಇರತಕ್ಕಂಥದ್ದು. ಎಷ್ಟು ಎತ್ಕೋತೀರೋ ಅಷ್ಟು ಸಕ್ಸಸ್ಸು ಇರತಕ್ಕಂಥ ಒಂದು ದಿನ.
ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ಮೆಡಿಕಲ್ ಲೈನಲ್ಲಿದ್ದೀರಾ, ಆಯುರ್ವೇದ, ಯುನಾನಿ, ಸಿದ್ಧ, ಜ್ಯೋತಿಷ್ಯ ಇದೆ. ಲಿಟ್ಲ್ ಒಂದು 8 ಅವರ್ ಬದಲು 10 ಅವರ್ ಕೆಲಸ ಮಾಡತಕ್ಕಂಥ ಒಂದು ದಿನ ಅಷ್ಟೇ, ತೊಂದರೆ ಏನಿಲ್ಲ. ಇನ್ನು ವಿಶೇಷವಾಗಿ ಮೀನರಾಶಿ, ಭಾಗ್ಯದಲ್ಲಿ ಚಂದ್ರ ಭಾಗ್ಯೋದಯ ಆಗುತ್ತೆ. ಒಳ್ಳೆಯದಕ್ಕೆ ಖರ್ಚು, ಆಕಸ್ಮಿಕ ದೈವ ದರ್ಶನ, ಗುರುದರ್ಶನ, ಪುಣ್ಯತೀರ್ಥ ಕ್ಷೇತ್ರಗಳ ದರ್ಶನ, ನಿಮ್ಮನ್ನು ಪ್ರಸಾದ ಹುಡ್ಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಒಳ್ಳೆಯದಕ್ಕೆ ಖರ್ಚು ಮಾಡಿಸುತ್ತೆ. ಕೆಲವ್ರಿಗೆ ನೋಡಿ ದೇವರು ದುಡ್ಡು ಕೊಡ್ತಾನೆ, ಯಾವುದೋ ಕೆಟ್ಟದಕ್ಕೆ, ಕೋರ್ಟ್ಗೆ, ಬೇರೆದಕ್ಕೆ, ಜೂಜಿಗೆ, ಸಟ್ಟಾಗೆ, ಬಾಜ್ಗೆ. ಕೆಲವರಿಗೆ ಭಗವಂತ ದುಡ್ಡು ಕೊಡೋದು ಒಳ್ಳೆಯದಕ್ಕೆ, ದಾನಕ್ಕೆ, ಧರ್ಮಕ್ಕೆ, ಪೂಜೆಗೆ, ಪ್ರಸಾದಕ್ಕೆ ಅಂತೇವೆ. ಇವತ್ತಂಥದ್ದೊಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ